ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಕಾಗವಾಡ ನ್ಯಾಯವಾದಿಗಳ ಸಂಘ ಕಾಗವಾಡ ಅವರು ಕಾಗವಾಡ ನ್ಯಾಯಾಲಯದ ಸ್ಥಳದ ಮಂಜೂರಾತಿಗಾಗಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನ ಕಾಗವಾಡದಲ್ಲಿ ಹಮ್ಮಿಕೊಂಡಿದ್ದು, ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಅವರು ಭೇಟಿ ಕೊಟ್ಟು ವಕೀಲರ ಸಂಘದ ಸದಸ್ಯರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಯಾವ ಎಮ್ಎಲ್ಎ ಅಥವಾ ಜಿಲ್ಲೆಸಲ್ಲಿದ್ರು ಬೆಂಗಳೂರು ಎಲೆಕ್ಷನ್ ಎಲ್ಲ ಬಂದಿದ್ರಿ ಅವಾಗ ಬಂದ ಹೊತ್ತಾಗೂ ಎಲೆಕ್ಷನ್ ಸಾಕಷ್ಟು ಪ್ರಯತ್ನ ಮಾಡಿ. ಆದ್ರೆ ಇನ್ನೊಂದು ಪ್ರಾಬ್ಲಮ್ ಇರೋದು ಏನಾಗ್ತಂದ್ರೆ ಜಾಗ ಎಂದು ತಾಲೂಕು ಮಾಡೋದು. ಅದಕ್ಕೆ ಸರ್ಕಾರಕ್ಕೆ ಇಷ್ಟೇ ನಿಮ್ಮ ವತಿಯಿಂದ ನಮ್ಮ ರೈತರ ಪರವಾಗಿ ಒಂದು ವಿನಂತಿ ಮಾಡ್ಕೊಳ್ಬೇಕಂತಂದ್ರೆ, ನೀವು ಇಲ್ಲಿ ಜಾಗ ಇಲ್ಲಾಗಿತ್ತು ಅಂತಂದ್ರೆ ಎಲ್ಲಿ ಬೇಕಾಗುತ್ತೆ ಜಾಗ ಕೊಂಡು ತಗೊಂಡು ಜಲ್ದಿ ನೀವೇನಕ್ಕೆ ಕೋರ್ಟ್ ಮತ್ತು ಒಂದು ಕಳಕಳಿ ಮನವಿಯನ್ನ ಕಾರವಾರ ತಾಲೂಕಾ ರೈತ ಹಿತರಕ್ಷಣಾ ಸಮಿತಿಯ ಇವತ್ತಿಂದ ಒಂದು ಮನವಿ ಮಾಡ್ತೀವಿ. ಇದು ನಮ್ಮ ಟ್ಯಾಕ್ಸ್ ಮಿನಿಸ್ಟರ್ ಸಾಹೇಬನಾಗ ಮಾಡಬೇಕಂತ ಅವ್ರನ್ನ ಮತ್ತೊಂದು ಕಳ್ಕೊಳ್ಳೋ ವಿನಂತಿಯನ್ನು ನಾನು ಮಾಡ್ತೀನಿ. ಈ ಸಮಯದಲ್ಲಿ ಸ್ಥಳೀಯ ಮುಖಂಡರು, ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು, ರೈತ ಬಾಂಧವರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.